ಒಂದು ಕೊರಿಂಥದವರಿಗೆ ಬರೆದ ಪತ್ರಿಕೆ, ಬುಕ್ ಆಫ್ ಫಸ್ಟ್ ಕೊರಿಂಥಿಯನ್ಸ್ ಚಾಪ್ಟರ್ 1, 1ನೇ ಅಧ್ಯಾಯ, ಅದರ 2ನೇ ವಾಕ್ಯದಿಂದ ನಾವು ಇವತ್ತು ಕೆಲವೊಂದು ಕಾರ್ಯಗಳನ್ನು ಕಲೀಲಿಕ್ಕೆ ಹೋಗ್ತೇವೆ. ಸ್ತುಸ್ತೇನನು ಕೊರಿಂಥದಲ್ಲಿನ ದೇವರ ಸಭೆಗೆ, ಅಂದರೆ ಕ್ರಿಸ್ತ ಯೇಸುವಿನಲ್ಲಿ ಪ್ರತಿಷ್ಠಿತರು, ದೇವ ಜನರಾಗುವುದಕ್ಕೆ ಕರೆಯಲ್ಪಟ್ಟವರು ಆಗಿರುವವರಿಗೂ ಮತ್ತು ನಮಗೂ ಸಮಸ್ತ ದೇವ ಜನರಿಗೂ ಕರ್ತನಾಗಿರುವ ಯೇಸು ಕ್ರಿಸ್ತನ ನಾಮ ಸ್ಮರಣೆಯನ್ನು ಮಾಡುವವರು ಎಲ್ಲಿದ್ದರೂ ಅವರೆಲ್ಲರಿಗೂ ಬರೆಯುವುದೇನೆಂದರೆ, ನಮ್ಮ ತಂದೆಯಾಗಿರುವ ದೇವರಿಂದಲೂ ಕರ್ತನಾದ ಯೇಸು ಕ್ರಿಸ್ತನಿಂದಲೂ ನಿಮಗೆ ಕೃಪೆಯು ಶಾಂತಿಯು ಆಗಲಿ ಎಂಬುದಾಗಿ. ಇವತ್ತಿನ ನನ್ನ ಚಿಂತೆ, ಹೂ ಈಸ್ ದ ಸ್ಪಿರಿಚುವಲ್ ಮ್ಯಾನ್? ಯಾರು ನಿಜವಾದಂಥ ಆತ್ಮಿಕನು? ಹೂ ಈಸ್ ದ ಸ್ಪಿರಿಚುವಲ್ ಮ್ಯಾನ್? ಕೊರಿಂಥ್ಯ ಸಭೆ AD 59ರಲ್ಲಿ ಎಫೆಸಸ್ನಲ್ಲಿ ಅಪೊಸ್ತಲನಾದಂಥ ಪೌಲನು ಕೊರಿಂಥ್ಯ ಸಭೆಗೆ ಪತ್ರಿಕೆಯನ್ನು ಬರೀತಾ ಇದ್ದಾನೆ. ಅಪೊಸ್ತಲ ಕೃತ್ಯಗಳು 20ನೇ ಅಧ್ಯಾಯದ 31ನೇ ವಾಕ್ಯದಲ್ಲಿ ನಾವು ಅದನ್ನು ಕಾಣಬಹುದು. ಈ ಸಭೆಯಲ್ಲಿ 3 ರೀತಿಯ ಮನುಷ್ಯರಿದ್ದಾರೆ. 3 ರೀತಿಯ ಮನುಷ್ಯರಿದ್ದಾರೆ. ಅದಕ್ಕೆ ಮುಂಚೆ 2ನೇ ಅಧ್ಯಾಯ ಅದರ 15ನೇ ವಾಕ್ಯವನ್ನು ಸಹ ನಾವು ಓದ್ಕೊಳ್ಳೋಣ. ದೇವರ ಆತ್ಮನಿಂದ ನಡೆಸಿಕೊಳ್ಳುವವನು ಎಲ್ಲವನ್ನ ವಿಚಾರಿಸಿ ತಿಳಿದುಕೊಳ್ಳುತ್ತಾನೆ, ಆದರೆ ಇವನನ್ನು ಯಾವನಾದರೂ ವಿಚಾರಿಸಿ ತಿಳಿದುಕೊಳ್ಳೋದಿಲ್ಲ. ಹೂ ಈಸ್ ದ ಸ್ಪಿರಿಚುವಲ್ ಮ್ಯಾನ್? ಈ ಸಭೆಯಲ್ಲಿ 3 ರೀತಿಯ ಮನುಷ್ಯರಿದ್ದಾರೆ. ಸಾಮೂಹಿಕವಾಗಿ 3 ಗುಂಪಿನ ಜನರನ್ನು ಕಾಣಬಹುದು. ಜನರಲಿ ವೆನ್ ವಿ ಟಾಕ್ ಅಬೌಟ್ ದ ಕೊರಿಂಥಿಯನ್ ಚರ್ಚ್, ದೇರ್ ಈಸ್ ಎ 3 ಕೈಂಡ್ ಆಫ್ ಪೀಪಲ್. 3 ರೀತಿಯ ಜನರು. ಒಂದು, ಯಹೂದ್ಯರಿದ್ದರು, ಅದು ಹಳೆ ಒಡಂಬಡಿಕೆಯ ಸಭೆಯನ್ನು ರೆಪ್ರೆಸೆಂಟ್ ಮಾಡುತ್ತೆ. 2, ಗ್ರೀಕರಿದ್ದರು, ಯಹೂದ್ಯರಲ್ಲಿ ಅಂದಿದ್ದ ಅನ್ಯ ಜನಾಂಗದ ಜನರು ಅಥವಾ ಜಾತಿಯ ಜನರು ಅಂತ ಹೇಳ್ಬೋದು, ಗ್ರೀಕರು. 3, ದೇವರ ಸಭೆ. ದೇವರ ಸಭೆ ಇವರಿಬ್ಬರಿಂದ ಕರೆದು ಆಯ್ಕೆ ಮಾಡಲ್ಪಟ್ಟಿದ್ದೇ ದೇವರ ಸಭೆ. ಗ್ರೀಕರು ಆಗ್ಬೋದು, ಯಹೂದ್ಯರಾಗಬಹುದು. ಇವರಿಂದ ಆರಿಸ್ಕೊಂಡಂಥ ಒಂದು ಗುಂಪಿನ ಜನರು ಕರೆಯಲ್ಪಟ್ಟಂಥ ಜನರು. ಸಭೆ ಅಂದಾಗ ಕಟ್ಟಡ ಅಲ್ಲ ಅಂತ ಅನೇಕಾವರ್ತಿ ನಾನು ಹೇಳಿದ್ದೀನಿ. ಸಭೆ ಅನ್ನೋದು ಎಕ್ಲೀಶಿಯಾ, ಅದರ ಮೂಲ ಪದ ಎಕ್ಲೀಶಿಯಾ ಅಂತ ಹೇಳಿ, ಒಂದು ಪ್ರತ್ಯೇಕವಾದ ಉದ್ದೇಶಕ್ಕಾಗಿ ಕರೆದು ಬೇರ್ಪಡಿಸಲ್ಪಟ್ಟ ಒಂದು ಗುಂಪಿನ ಜನರನ್ನು ಸಭೆ ಎಂದು ಕರಿತೀವಿ. ಈ ಸಭೆಯಲ್ಲಿ 3 ಸಾಮೂಹಿಕವಾದ ಜನರಲ್ಲಿ 3 ರೀತಿಯ ಗುಂಪಿನ ಜನ. ಒಂದು ಯಹೂದ್ಯರು, 2 ಗ್ರೀಕರು, 3 ಇವರಿಬ್ಬರ ಮಧ್ಯದಿಂದ ಆರಿಸಲ್ಪಟ್ಟಂಥ ದೇವರ ಸಭೆ ಅಥವಾ ದೇವರ ಮಕ್ಕಳು. ಇನ್ನು ಆತ್ಮಿಕವಾದದ್ದು 3 ಕಾರ್ಯಗಳಿದೆ. ಆತ್ಮಿಕವಾಗಿ 3 ಭಾಗಗಳುಂಟು. ಒಂದು, ಪ್ರಾಕೃತ ಮನುಷ್ಯ. ಎ ಕಾರ್ನಲ್ ಮ್ಯಾನ್, ಪ್ರಾಕೃತ ಮನುಷ್ಯ. 2, ಪ್ರಾಪಂಚಿಕ ಮನುಷ್ಯ, ನ್ಯಾಚುರಲ್ ಮ್ಯಾನ್ ಅಂತಾರೆ ಇಂಗ್ಲೀಷಲ್ಲಿ, ಪ್ರಾಪಂಚಿಕ ಮನುಷ್ಯ. 3, ಆತ್ಮಿಕ ಮನುಷ್ಯ, ಸ್ಪಿರಿಚುವಲ್ ಮ್ಯಾನ್. ಸಮ್ಟೈಮ್ಸ್ ನಾವುಗಳು ಇದನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ಳಿಲ್ಲ ಅಂದರೆ
ನಾವುಗಳು ಸಹ ತಪ್ಪೋದುಂಟು. ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ದ ಸಿಚುವೇಶನ್ಸ್. ನಾವು ಪರಿಸ್ಥಿತಿಯನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ಬೇಕು. ಎಲ್ಲ ಒಂದೇ ಅಂತ ತಿಳ್ಕೊಬಾರ್ದು. ಬೆಳ್ಳಗಿರೋದೆಲ್ಲ ಹಾಲೆಲ್ಲ ಅಂತ ಹೇಳ್ತಾರೆ. ಅದರಿಂದ ಇದರಲ್ಲಿ ಪ್ರಾಕೃತ ಮನುಷ್ಯನ ಯಾರು, ಪ್ರಾಪಂಚಿಕ ಮನುಷ್ಯನ ಯಾರು, ಆತ್ಮಿಕ ಮನುಷ್ಯನ ಯಾರು ಎಂಬುದನ್ನು ವಾಕ್ಯದ ಮೂಲಕ ನಾವು ತಾಳೆ ಹಾಕಿ ನೋಡಬೇಕು. ಆಮೇನ್ ಆಮೇನ್. ನಂಬರ್ ಒನ್ ಬರ್ಕೊಳ್ರಿ. ಪ್ರಾಕೃತ ಮನುಷ್ಯನು ಎ ಕಾರ್ನಲ್ ಮ್ಯಾನ್. 1 ಕೊರಿಂಥದವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯದ 14ನೇ ವಾಕ್ಯ ಹೀಗೆ ಹೇಳುತ್ತದೆ: ಪ್ರಾಕೃತ ಮನುಷ್ಯನು ದೇವರ ಆತ್ಮನ ವಿಷಯಗಳನ್ನು ಬೇಡ ಎನ್ನುತ್ತಾನೆ. ಅವು ಅವನಿಗೆ ಹುಚ್ಚು ಮಾತಾಗಿ ತೋರುತ್ತದೆ. ಅವು ಆತ್ಮ ವಿಚಾರದಿಂದ ತಿಳಿಯಲು ತಕ್ಕವುಗಳಾಗಿರಲಾಗಿ ಅವನು ಅವುಗಳನ್ನು ಗ್ರಹಿಸಲಾರನು. ಎ ಕಾರ್ನಲ್ ಮ್ಯಾನ್ ಕ್ಯಾನ್ ನಾಟ್ ಬಿ ಅಂಡರ್ಸ್ಟ್ಯಾಂಡ್ ದ ಸ್ಪಿರಿಚುಯಾಲಿಟಿ. ಪ್ರಾಕೃತ ಮನುಷ್ಯನಿಗೆ ಆತ್ಮಿಕವಾದ ಕಾರ್ಯಗಳನ್ನು ಗ್ರಹಿಸೋದಕ್ಕೆ ಆಗೋದಿಲ್ಲ. ಅದರಿಂದ ಅವನದು ಬೇಡ ಅಂತ ಹೇಳ್ತಾನೆ. ದೇವರ ವಿಷಯವನ್ನು ನಂಬರ್ 1 ಬರ್ಕೊಳ್ರಿ. ದಿಸ್ ಇಸ್ ಬೈಬಲ್ ಸ್ಟಡಿ, ಸೊ ಐ ಆಮ್ ಗಿವಿಂಗ್ ದ ನೋಟ್ಸ್, ಸೇಮ್ ಟೈಮ್ ಐ ಆಮ್ ಟೀಚಿಂಗ್ ಯು ಆಲ್ಸೋ. ನಂಬರ್ 1, ಈ ಪ್ರಾಕೃತ ಮನುಷ್ಯನ ಸ್ವಭಾವದಲ್ಲಿ ಪ್ರಧಾನವಾಗಿ ಕಾಣುವಂಥದ್ದು ದೇವರ ಆತ್ಮನ ವಿಷಯಗಳನ್ನು ಬೇಡ ಅಂತ ಹೇಳ್ತಾನೆ. ಆಲ್ವೇಸ್ ಕಾರ್ನಲ್ ಮ್ಯಾನ್. ಇವನ ಸ್ವಭಾವದಲ್ಲಿ ಬರೋದೇನು ಗೊತ್ತಾ? ದೇವರ ಆತ್ಮನ ವಿಷಯ ಏನಾದರೂ ಹೇಳ್ರಿ, ಅದೆಲ್ಲ ಸುಳ್ಳು, ಅದೆಲ್ಲ ಬೇಡ. ಅವನಿಗೆ ಒಂದು ವಾಕರಿಕೆ ಉಂಟಾಗೋದು. ಈಸ್ ದ ಕಾರ್ನಲ್ ಮ್ಯಾನ್. ನಂಬರ್ ಟು ಎರಡನೇದಾಗಿ ಅವನಿಗೆ ಅದು ಹುಚ್ಚು ಮಾತಾಗಿರುತ್ತದೆ. ಅವನಿಗದು ಫೂಲಿಶ್ ಆಗಿರುತ್ತೆ. ಇದೊಂದು ಫೂಲಿಶ್, ನೀವು ಎಲ್ಲ ಮಾಡ್ತಾ ಇರೋದೆಲ್ಲ ಏನೋ ದಡ್ತನ ಅಂತ, ಮೂರ್ಖತನ ಅಂತ. 3, ಅವನು ಅವುಗಳನ್ನು ಗ್ರಹಿಸಲಾರನು. ಅವನಿಗೆ ಗ್ರಹಿಸೋಕ್ಕಾಗೋದಿಲ್ಲ. ಅವನಿಗೆ ಅದನ್ನು ಒಳಗೊಳ್ಳೋಕ್ಕಾಗೋದಿಲ್ಲ. ಅದರ ಮರ್ಮ ತಿಳ್ಕೊಳಕ್ಕಾಗೋದಿಲ್ಲ. ಉದಾಹರಣೆಗೆ ಸತ್ಯವೇದ ಗ್ರಂಥದಲ್ಲಿ ನೀವುಗಳು 2 ಅರಸರ ಪುಸ್ತಕದಲ್ಲಿ ಬುಕ್ ಆಫ್ ಸೆಕೆಂಡ್ ಕಿಂಗ್ಸ್ 2 ಅರಸರುಗಳ ಪುಸ್ತಕದಲ್ಲಿ 5ನೇ ಅಧ್ಯಾಯಕ್ಕೆ ಬಂದರೆ ಅಲ್ಲಿ 3 ರೀತಿಯ ಮನುಷ್ಯರನ್ನು ನಾವು ಕಾಣಬಹುದು. ಒಬ್ಬನು ಆತ್ಮಿಕ ಮನುಷ್ಯ, ಏಲಿಷನು ಎ ಸ್ಪಿರಿಚುವಲ್ ಮ್ಯಾನ್. ನಾಮಾನನು ಪ್ರಾಕೃತ ಮನುಷ್ಯ. ಗೇಹಜಿ ಪ್ರಾಪಂಚಿಕ ಮನುಷ್ಯ. ವ್ಯತ್ಯಾಸ ನನ್ನ ಈಸಿಯಾಗಿ ನಿಮಗೆ ಗೊತ್ತಾಗುತ್ತೆ. ಪ್ರಾಕೃತ ಮನುಷ್ಯ ದೇವರ ಆತ್ಮನು ಬೇಡ ಅಂತಾನೆ, ದೇವರ ಆತ್ಮನ ವಿಷಯಗಳು ಬೇಡ ಅಂತಾನೆ. ಅವನಿಗದು ಹುಚ್ಚು ಮಾತಾಗಿರುತ್ತೆ. ಅವನದನ್ನು ಗ್ರಹಿಸ್ಕೊಳ್ಳೋಕ್ಕಾಗಲ್ಲ. ನಾಮಾನನಿಗೆ ಅದು ಗ್ರಹಿಸ್ಕೊಳ್ಳೋಕ್ಕಾಗಲ್ಲ. ನಾಮಾನನ ಸ್ಟೋರಿ ನಿಮ್ಗೆಲ್ರಿಗೂ ಗೊತ್ತಿರೋದೆ. ನಾಮಾನನ ಮನೆಯಲ್ಲಿ ಕೆಲಸದ ಹುಡುಗಿ ಅವಳು ಹೇಳ್ತಾಳೆ, ನಮ್ಮಲ್ಲಿ ಒಬ್ಬ ಪ್ರವಾದಿ ಇದ್ದಾನೆ, ಅವನ ಬಳಿಗೆ ಹೋದರೆ ಯಜಮಾನನ ಕುಷ್ಠ ವಾಸಿ ಆಗುತ್ತೆ ಅಂತ ಹೇಳುವಾಗ ಅವನಿಗೆ ಒಳಗೊಳ್ಳೋಕ್ಕಾಗಲ್ಲ. ಕಮಾನ್, ಒಳಗೊಳ್ಳೋಕ್ಕಾಗಲ್ಲ. ಹುಚ್ಚು ಮಾತು ಅಂತ ತೋರುತ್ತೆ. ಆದರೆ ಏಲಿಷನು ದೇವರ ಮನುಷ್ಯನು. ಗೇಹಜಿ ಅವನ ಆತ್ಮಿಕನೂ ಹೌದು, ಅವನ ಲೌಕಿಕನೂ ಹೌದು. ಅದನ್ನು ಕರೆಯೋದು ಪ್ರಾಪಂಚಿಕ ಮನುಷ್ಯ ಅಂತ. ದಟ್ ಮೀನ್ಸ್ ವರ್ಲ್ಡ್ಲಿ ಮ್ಯಾನ್ ಅಥವಾ ನ್ಯಾಚುರಲ್ ಮ್ಯಾನ್ ಎಂದು ನಾವು ಕರೀಬೋದು. ಲೆಟ್ ಮಿ ಗೋ ಹೆಡ್, ಮುಂದಕ್ಕೆ ಹೋಗ್ತೀನಿ. ಒಂದು ಪ್ರಾಕೃತ ಮನುಷ್ಯನ ಸ್ವಭಾವವನ್ನು ನಿಮಗೆ ನಾನು ಹೇಳಿದೆ. ಪ್ರಾಕೃತ ಮನುಷ್ಯನ ಸ್ವಭಾವದ ಪ್ರತ್ಯೇಕತೆ ಏನು? ಅವನು
ನಾನು ಓಕೆ, ಲೆಟ್ ಮಿ ಎಕ್ಸ್ಪ್ಲೇನ್. ಈ ಸಭೆ, ಕೊರಿಂಥಿಯ ಸಭೆ ಅಂದರೆ ಎರಡು ಮಿಕ್ಸ್ ಆಗಿರೋ ಸಭೆ ಇದು. ಕೊರಿಂಥಿಯ ಸಭೆ ಅಂದರೆ ಆತ್ಮಿಕರು ಇದ್ದಾರೆ, ಪ್ರಾಪಂಚಿಕರು ಇದ್ದಾರೆ. ಓದೋಣ, ಬೇಗ ತಗೊಳ್ರಿ, ನಾನು ಹೇಳ್ತೀನಿ, ಬೇಗ ತಗೊಳ್ರಿ. 1 ಕೊರಿಂಥದವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯದ 4ನೇ ವಾಕ್ಯದಿಂದ, 1 Corinthians chapter 1 verse 4 onwards, 4ನೇ ವಾಕ್ಯದಿಂದ, ಕ್ರಿಸ್ತ ಯೇಸುವಿನಲ್ಲಿ ದೇವರು ನಿಮಗೆ ಅನುಗ್ರಹಿಸಿದ ಕೃಪೆಯ ನಿಮಿತ್ತ ನಾನು ನಿಮ್ಮ ವಿಷಯದಲ್ಲಿ ಯಾವಾಗಲೂ ದೇವರನ್ನು ಕೊಂಡಾಡ್ತೇನೆ. ಅಂದರೆ ಇವರಿಗೆ ಕ್ರಿಸ್ತ ಯೇಸುವಿನ ಮೂಲಕ ಪೌಲನಿಗೆ ಲಭಿಸಿದ ಕೃಪೆಯಿಂದ ಕೊರಿಂಥಿಯ ಸಭೆಯ ಕುರಿತು ಯಾವಾಗಲೂ ದೇವರನ್ನ ಕೊಂಡಾಡೋಂಥ ಗುಣಲಕ್ಷಣಗಳು ಇವರಲ್ಲಿ ಇತ್ತು ಅಂತ ಅರ್ಥ. ನೀವಿದ್ದೀರಾ ನನ್ನ ಜೊತೆ? ಕಮಾನ್, ಹಲೋ. ಬೈಬಲ್ ಸ್ಟಡಿ ಅಂದಿದ ತಕ್ಷಣ ಸ್ಲೋ ನಾವು ಸೈಲೆಂಟ್ ಆಗಬೇಕಂತೇನಿಲ್ಲ, ಮಧ್ಯದಲ್ಲಿ ರೆಸ್ಪಾಂಡ್ ಮಾಡಿ. ಸೊ ಈ ಸಭೆಗೆ ಒಳ್ಳೆ ಗುಣಗಳಿತ್ತು, ಅದಕ್ಕೆ ದೇವರನ್ನ ಕೊಂಡಾಡೋದು. ನಾವೀಗ ಹೇಳ್ತೀವಿ ಜೋಸ್ ಪಾಸ್ಟರ್ಗಾಗಿ ನಾನು ದೇವರನ್ನ ಕೊಂಡಾಡ್ತೀನಿ ಅಂದರೆ ಅವ್ರ ಸೇವೆಯನ್ನು ಮೆಚ್ಚಿ ನಾನು ದೇವರಿಗೆ ಮಹಿಮೆ ಸಲ್ಲಿಸ್ತಾ ಇದ್ದೀನಿ. ಬೇರೆ ಯಾರಿಗಾದರೂ ಇಂಥ ಸಿಸ್ಟ್ರು, ಇಂಥ ಬ್ರದರ್, ಇವ್ರಿಗಾಗಿ ನಾನು ದೇವರಿಗೆ ಕೊಂಡಾಡ್ತೀನಿ ಅಂದರೆ ಅವರ ಒಳ್ಳೆ ಗುಣ. ಅವರಲ್ಲಿ ಏನೋ ಒಳ್ಳೆ ಗುಣಗಳಿಗಾಗಿ ದೇವರನ್ನ ನಾವು ಏನು ಮಾಡ್ತಿದ್ದೀವಿ? ಸ್ತುತಿಸ್ತಾ ಇದ್ದೀವಿ, ಕೊಂಡಾಡ್ತಾ ಇದ್ದೀವಿ ಎಂಬುದಾಗಿ. ಹಾಗಾದರೆ ಇವರಲ್ಲಿ ಇದ್ದಂಥ ಒಳ್ಳೆ ಗುಣಗಳಾದರೆ ಏನು? 5ನೇ ವಾಕ್ಯದಿಂದ, ಯಾಕೆಂದರೆ ಕ್ರಿಸ್ತನ ವಿಷಯವಾದ ಸಾಕ್ಷಿಯು ನಿಮ್ಮಲ್ಲಿ ದೃಢವಾಗಿ ನೆಲೆಗೊಂಡ ಕಾರಣ. ಹಲ್ಲೆಲೂಯಾ. ಹಾಗಾದರೆ ಈ ಸಭೆ, ಕೊರಿಂಥಿಯ ಸಭೆಯ ಪ್ರತ್ಯೇಕತೆ, ಈ ಸಭೆಗೆ ಒಂದು ಒಳ್ಳೆ ಸಾಕ್ಷಿ ಇರೋ ಸಭೆ ಅಂತ. ಸ್ತೋತ್ರ ಹೇಳಲಿಲ್ಲ ನೋಡ್ರಿ. ಸಭೆಗೆ ಏನಿದೆ? ನೀವಿದ್ದೀರಾ ನನ್ನ ಜೊತೆ? ಹಲೋ. ಸಭೆಗೆ ಏನಿದೆ? ಬಾಯ್ ಬಿಡ್ರಿ, ಸ್ವಲ್ಪ ಎಕ್ಸಸೈಸ್ ಆಗಲಿ. ಅಯ್ಯೋ, ಮನೆಯಲ್ಲಿ ಇಷ್ಟೊಂದು ಬಡ್ಕೊಂಡಿರ್ತೀವಿ ಪಾಸ್ಟ್ರೆ, ಇಲ್ಲಿ ಬಂದು ಸ್ವಸ್ಥವಾಗಿ ಕೂತ್ಕೊಂಡು ಇಲ್ಲೂ ಬಾಯ್ ಬಿಡಿ ಅಂದರೆ ಹೆಂಗೆ ಅಂತ. ಸ್ತೋತ್ರ. ಈ ಸಭೆಗೆ ಒಂದು ಉತ್ತಮವಾದ ಸಾಕ್ಷಿ ಇದೆ. ಯಾರ ಕುರಿತು? ಯೇಸು ಕ್ರಿಸ್ತನ ಕುರಿತಾದ ದೃಢವಾದ ಸಾಕ್ಷಿ ಉಳ್ಳ. ದೃಢವಾದ ಸಾಕ್ಷಿ ಅಂತ ಬಂದ್ರೆ ಅಲಗಾಡ ಸಾಕ್ಷಿ ಅಲ್ಲ, ಸುಮ್ಗೆ ಅಲಕ್ ಮೇಲೆ ಬುಲಕ್ಕಲ್ಲ, ಸ್ಟ್ರಾಂಗ್ ಆಗಿರೋಂಥ ಸಾಕ್ಷಿ. ಹಲ್ಲೆಲೂಯಾ. 2, ನೀವು ಎಲ್ಲ ನುಡಿಯಲ್ಲಿಯೂ ಎಲ್ಲ ತಿಳುವಳಿಕೆಯಲ್ಲೂ ಆತನಲ್ಲಿ ಸಮೃದ್ಧಿ ಹೊಂದಿದವರಾಗಿದ್ದೀರಿ. ಯಾವ್ಯಾವುದರಲ್ಲಿ? ಎಲ್ಲ ತಿಳುವಳಿಕೆಯಲ್ಲಿಯೂ ನುಡಿಯಲ್ಲಿಯೂ. ಸ್ತೋತ್ರ. ಕೆಲವರಿಗೆ ತಿಳುವಳಿಕೆ ಇದ್ರೆ ನುಡಿಯೋಕ್ಕೆ ಬರಲ್ಲ, ನುಡಿಯಿದ್ರೆ ತಿಳುವಳಿಕೆ ಇಲ್ದಿರೆ ಮಾತಾಡ್ತಾರೆ. ಈ ಸಭೆ ಹಂಗಲ್ಲ. ಈ ಸಭೆ ಒಂದು ಮಾತು ಹೇಳುವಾಗಲೂ ಮಾತಾಡುವಾಗಲೂ ಗ್ರಹಿಸುತ್ತೆ, ಏನು, ಹೇಗೆ, ಎತ್ತ ಎಂಬುದನ್ನು ಗ್ರಹಿಸಿ ಮಾತನಾಡುವ ಸಭೆಯಾಗಿದೆ. ಸಭೆ ಅಂದರೆ ಯಾರು? ಸಭೆ ಅಂದರೆ ಯಾರು? ಕೊರಿಂಥ್ಯದಲ್ಲಿ ಇರುವಂಥ ಸಭೆ ಅಂದರೆ ಯಾವುದು? ಕಟ್ಟಡನ? ಕೊರಿಂಥ್ಯದಲ್ಲಿದ್ದಂಥ ದೇವಜನರು. ಹಲೋ, ಕಮಾನ್, ದೇವಜನರು. ಆಮೇಲೆ ಏನ ಒಂದು ಇವರಿಗೇನಿದೆ? ನಂಬರ್ 1, ಅವ್ರಿಗೇನಿದೆ? ಉತ್ತಮ ಸಾಕ್ಷಿ. ಹಾಗಾದರೆ ಸಭೆಗೆ ಏನು ಬೇಕು? ಸಭೆ ಅಂದರೆ ಯಾರು? ನಿಮಗೇನಿರಬೇಕು? ಉತ್ತಮ ಸಾಕ್ಷಿ ಇರಬೇಕು. ಸ್ತೋತ್ರ. ಅಲಗಾಡ ಸಾಕ್ಷಿ ಅಲ್ಲ. ಆಮೇನ್. 2 ತಿಳುವಳಿಕೆಯಲ್ಲಿಯೂ ನುಡಿಯಲ್ಲಿಯೂ ಸಮೃದ್ಧಿ ಉಳ್ಳಂಥ ಸಭೆ ಇದು. ರಿಚ್ ಇನ್ ಅವರ ಆ ಭಾಷೆ, ಅವ್ರು ಮಾತಾಡೋ. ನಮ್ಮಲ್ಲಾದರೆ ಬರಲೈ ಅಂತೀವಿ. ಅಲ್ಲಲ್ಲ, ಹಂಗಲ್ಲ. ರೆಸ್ಪೆಕ್ಟ್ಫುಲ್ ಆಗಿ ಮಾತನಾಡೋರು, ಗೌರವಯುತವಾಗಿ ಬ್ರದರ್ ಸಿಸ್ಟರ್ ಈ ರೀತಿ ಗೌರವಯುತವಾಗಿ ಮಾತಾಡೋರು. ಸ್ತೋತ್ರ ಹೇಳಲಿಲ್ವಲ್ಲ? ಆಮೇಲೆ ಓಕೆ. 3ನೇದಾಗಿ, ಹೀಗೆ ನೀವು 7ನೇ ವಾಕ್ಯ ನೋಡ್ರಿ. ಹೀಗೆ ನೀವು ಯಾವ ಕೃಪಾವರದಲ್ಲೂ ಕೊರತೆ ಇಲ್ಲದವರಾಗಿ. ಹಾಗಾದರೆ ಈ ಸಭೆಗೆ
ಕೃಪಾವರಕ್ಕೆ ಯಾವ ಕೊರತೆ ಇರಲಿಲ್ಲ. ಓ ಕಮ್ ಆನ್ ಸಾಂಬಡಿ, ಈ ಸಭೆಗೆ ಏನು ಕೊರತೆ ಇರಲಿಲ್ಲ. ಆಮೇಲೆ ಆಗ ಮೂರನೇದಾಗಿ ಏನು, ಕೃಪಾವರಕ್ಕೆ ಕೊರತೆ ಇಲ್ಲ. ಅಲ್ಲೊಬ್ಬ ಯಾರಾದರೂ ಹೊಸ್ದಾಗಿ ಬಂದ್ಬಿಟ್ರೆ ಅವನು ಫುಲ್ ಸ್ಕ್ಯಾನ್ ಮಾಡಕ್ಕೆ ಬಿಡ್ತಾರೆ. ಆಮೇಲೆ ಈಗ ನಮ್ಮಲ್ಲಿ ಯಾರಾದರೂ ಹೊಸಬ್ರು ಬಂದ್ಬಿಟ್ರೆ ಇವರು ಸ್ಕ್ಯಾನ್ ಮಾಡಿ ಅವ್ರ ಬಗ್ಗೆ ಹೇಳಿದ ಬೇಡದಿರೋದೆಲ್ಲ ಹೇಳ್ಬಿಟ್ಟು ಬರೋ ವಾರದಿಂದ ಅವ್ರು ಬರಲೇಬಾರದು ಸಭೆಗೆ, ಹಂಗೆ ಮಾಡಕ್ಕೆ ಬಿಡ್ತಾರೆ. ಈ ಸಭೆ ಹಾಗಲ್ಲ. ಈ ಸಭೆ 9 ಕೃಪಾವರಗಳನ್ನು, ಪ್ರಕಟಣೆಯ ವರವಾಗ್ಬೋದು, ಶಕ್ತಿಯ ವರವಾಗ್ಬೋದು, ಧ್ವನಿಯ ವರ ಆಗ್ಬೋದು. 9 ವರಗಳು. ಎಷ್ಟು ವರಗಳು? ಇದನ್ನು 3 ಆಗಿ ಡಿವೈಡ್ ಮಾಡ್ಬೋದು. ಆಮೇಲೆ 3 ಆಗಿ ಡಿವೈಡ್ ಮಾಡ್ಬೋದು. ನೀವು ಇದ್ದೀರಾ? ನೀವು ತಲೆ ಒಳಗಡೆನಾ ತಲೆ ಮೇಲ್ಗಡೆನಾ? ಗಟ್ಟಿಯಾಗಿ ಹೇಳ್ರಿ. ತಲೆ ಒಳಗಡೆ. 3 ಆಗಿ ಡಿವೈಡ್ ಮಾಡ್ಬೋದು. ಶಬ್ದದ ಧ್ವನಿಯ ವರಗಳು 3. ಯಾವ್ದ್ಯಾವುದು? 1 ವಾಣಿಗಳನ್ನು ಆಡುವುದು, 2 ವಾಣಿಗಳ ಅರ್ಥವನ್ನು ಹೇಳೋದು, 3 ಪ್ರವದಿಸೋದು. ಇದು 3 ಧ್ವನಿಯ ವರಗಳು. 3. ಎರಡನೇದಾಗಿ ಪ್ರಕಟಣೆಯ ವರಗಳು. ಯಾವ್ದ್ಯಾವುದು ಪ್ರಕಟಣೆಯ ವರಗಳು? ಸತ್ಯಾತ್ಮವನ್ನ ವಿವೇಚಿಸುವವರ, ಜ್ಞಾನವಾಕ್ಯ, ವಿದ್ಯಾವಾಕ್ಯ. ಇದು 3 ಪ್ರಕಟಣೆಯ ವರಗಳು. 3 ಶಕ್ತಿಯ ವರಗಳು. 3 ಶಕ್ತಿಯ ವರಗಳು ಯಾವ್ದು? ನಾನಾ ರೋಗಗಳನ್ನು ವಾಸಿ ಮಾಡುವ ವರ, 2 ಮಹತ್ವಗಳನ್ನು ಮಾಡುವ ವರ, 3 ಸ್ತೋತ್ರ. ಇದು 3 ಯಾವುದು? ಶಕ್ತಿಯ ವರಗಳು. ಕಮ್ ಆನ್, ನಿಮಗೆ ಈಸಿಯಾಗಿ ಬಿಡಿಸ್ಕೊಡ್ತಾ ಇದ್ದೀನಿ. ಕಿತ್ಲೆ ಹಣ್ಣು ಕೊಟ್ರೆ ಹಂಗೆ ತಿನ್ನಕ್ಕಾಗುತ್ತಾ? ಬಿಡಿಸ್ಕೊಟ್ರೆ ಸ್ತೋತ್ರ. ನಾನು ಬಿಡಿಸ್ಕೊಡ್ತಾ ಇದ್ದೀನಿ ನಿಮಗೆ. ಹಲ್ಲೆಲೂಯಾ. 9 ವರಗಳು. ಹಾಗಾದ್ರೆ ಈ ಸಭೆಯಲ್ಲಿ, ಕೊರಿಂಥಿಯ ಸಭೆಯಲ್ಲಿ ಏನಿತ್ತು? 9 ಕೃಪಾವರಗಳನ್ನು ಪಡೆದಿರುವ ಸಭೆ ಇದು. ಪ್ರವದನೆ ಬೇಕಾ? ಪ್ರವದನೆ. ಒಬ್ರಿಗೆ ವಾಣಿ ಆಡಿದ್ರೆ ಅದಕ್ಕೆ ಅರ್ಥ ಹೇಳ್ತಾರೆ, ಅದ್ಭುತ ನಡೆಯುತ್ತೆ, ಸೂಚಕ ನಡೆಯುತ್ತೆ. ಶಕ್ತಿಯ ವರ ಇದೆ, ಧ್ವನಿಯ ವರ ಇದೆ, ಅಲ್ಲಿ ಪ್ರಕಟಣೆಯ ವರ ಇದೆ, ಅವರಿಗೆ ವಿದ್ಯಾವಾಕ್ಯ ಇದೆ, ಜ್ಞಾನವಾಕ್ಯ ಇದೆ, ಸತ್ಯಾತ್ಮಗಳನ್ನು ತಿಳಿದುಕೊಳ್ಳುವಂಥ ವರ ಇದೆ ಅವರಿಗೆ. ಓಲೋ 9 ವರಗಳನ್ನು ಪಡೆದಿರುವ ಸಭೆ ಕೊರಿಂಥ್ಯ ಸಭೆಯಾಗಿದೆ. ಆಮೇನ್, 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 ಆಮೇನ್. ಈ ಸಭೆಯ ಪ್ರತ್ಯೇಕತೆ ಏನು? 1 ಮಾತಾಡ್ರಿ, ನಾನು ಇದು ಬೈಬಲ್ ಸ್ಟಡಿ, ನಿಮ್ಮ ತಲೆ ಹೋಗ್ಲಿ ಅಂತಾನೆ ಹೇಳ್ತಾರೆ. 1 ಒಳ್ಳೆ ಸಾಕ್ಷಿ. ಪಕ್ಕದಲ್ಲಿರೋರು ಕೈ ಕೊಟ್ಟು ಹೇಳ್ರಿ, ಒಳ್ಳೆ ಸಾಕ್ಷಿ ಕಾಪಾಡ್ಕೊಳ್ರಿ. ಅದರ ಅರ್ಥ ಏನು? ಮುಂದ್ಗಡೆ ನೋಡಿ, ಹಲೋ ಸಿಸ್ಟರ್ ಪ್ರೈಸ್ ದ ಲಾರ್ಡ್ ಅಂತ ಹೇಳ್ಬಿಟ್ಟು ಪಕ್ಕದಲ್ಲಿ ಹೋಗ್ಬಿಟ್ಟು ಇದಲ್ಲ, ಅದು ಒಳ್ಳೆ ಸಾಕ್ಷಿ ಅಲ್ಲ. ಕೀಪ್ ಗುಡ್ ಟೆಸ್ಟಿಮನಿ. ಕ್ರಿಸ್ತನಲ್ಲಿ ದೃಢವಾಗಿರುವ ಸಾಕ್ಷಿಯನ್ನು ಕಾಪಾಡ್ಕೊಳ್ಬೇಕು. ಆಮೇನ್, ಹಲ್ಲೆಲೂಯಾ. ನಿಮಗೆ ನನಗೆ ಕೋಪ ಬಂದಿದೆ ಅಂದರೆ ನೀವು ನನ್ನ ನೋಡಿದ್ರೆ ಗೊತ್ತಾಗ್ಬಿಡುತ್ತೆ. ನೀಟಾಗಿ ಮುಖ ನೋಡಿ ಹೇಳ್ಬಿಡ್ತೀನಿ. ಯಾರ ಹತ್ರ ಹಿಂದೆ ಮುಂದೆ ಹೇಳಲ್ಲ. ಅದು ಯಾರಾಗಲಿ ನೇರವಾಗಿ ಹೇಳ್ತೀನಿ. ಮಾಲಾ ಸಿಸ್ಟ್ರೆ ನೀವು ಮಾಡಿ ತಪ್ಪು ಅಂತ ಹಿಂಗೆ ಹೇಳ್ತೀನಿ. ಅವ್ರ ಮೇಲೆ ವೈರಾಗ್ಯ ಅಲ್ಲ. ಶಿ ಮಸ್ಟ್ ಕರೆಕ್ಟ್. ಸ್ತೋತ್ರ. ಇವತ್ತು ನಾನೊಂದು ಕೋಟ್ ನಾನು ಸ್ಟ್ಯಾಟಸಲ್ಲಿ ಹಾಕಿದ್ದೀನಿ. ಈ ಮೂರ್ಖರಿಗೆ ನೀವೇನಾದರೂ ಕರೆಕ್ಷನ್ ಹೇಳಿ ಅವ್ರು ನಿಮ್ಮನ್ನು ಹೇಟ್ ಮಾಡ್ತಾರೆ, ಅವ್ರು ನಿಮ್ಮ ವಿರೋಧಿ ಆಗ್ತಾರೆ. ಆದರೆ ವಾಯ್ಸ್ ಮ್ಯಾನ್, ತಿಳುವಳಿಕೆ ಇರೋರಿಗೆ ನೀವು ಕರೆಕ್ಷನ್ ಹೇಳ್ರಿ, ಅವ್ರು ನಿಮ್ಮನ್ನು ಅಪ್ರಿಷಿಯೇಟ್ ಮಾಡ್ತಾರೆ. ಆಮೇಲೆ ಹಲ್ಲೆಲೂಯಾ. ಕೆಲವರಿಗೆ ಇಷ್ಟ ಆಗಲ್ಲ, ಒಳ್ಳೇದು ಹೇಳ್ಕೊಟ್ರೆ ಇಷ್ಟ ಆಗಲ್ಲ, ಒಳ್ಳೇದು ಹೇಳಿದ್ರೆ ಇಷ್ಟ ಆಗಲ್ಲ. ನೀವೇನು ಹೇಳೋದು? ಹಂಗೆ ಎಲ್ಲರ ಮುಂದೆ ಹೇಳ್ಬಿಟ್ರಾ? ನಮ್ಗೆ ಇಷ್ಟ ಆಗಲಿಲ್ಲ.
ಇಷ್ಟ ಆಗಲಿಲ್ಲ ನನಗೇನು ಕಷ್ಟನಾ, ನಿನಗೇನು ನಷ್ಟ ಅಲ್ವಾ? ಸೊ ಒಳ್ಳೆ ಸಾಕ್ಷಿ, ಪಕ್ಕದಲ್ಲಿರೋರ್ಗೆ ಹೇಳ್ರಿ, ಒಳ್ಳೆ ಸಾಕ್ಷಿ ಕಾಪಾಡ್ಕೊಳ್ರಿ. ಮಾತಾಡ್ರಿ. ಏನು ಮಾಡಬೇಕು? ಒಳ್ಳೆ ಸಾಕ್ಷಿ. 2, ನುಡಿ. ಎಲ್ಲ ನುಡಿಯಲ್ಲೂ ತಿಳುವಳಿಕೆಯಲ್ಲೂ ನಾವು ಸಮೃದ್ಧಿ ಅಂದರೆ ಮೆಚುರಿಟಿಯನ್ನು ತೋರಿಸುತ್ತೆ, ಅದು ಪಕ್ವತೆಯನ್ನು ತೋರಿಸುತ್ತೆ. ಯಾರ ಹತ್ರ ಹೆಂಗ್ ಮಾತಾಡಬೇಕು? ನನ್ನ ಹೃದಯದಲ್ಲಿ ಏನೂ ಇಲ್ಲಪ್ಪ, ಅದಕ್ಕೆ ನಾನು ಬಡ 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 ಮೂರ್ಖ ಅಂತಾರೆ ನೀನನ್ನ. ನಿನ್ನ ಹೃದಯ ಬಗದ್ಬಿಟ್ಟು ಯಾರು ನೋಡಕ್ ಬರಲ್ಲ ಏನಿದೆ ಅಂತ. ಸೋತ್ರ ಬಗದ್ರೆ ಸಿಗೋದು ಬ್ಲಡ್ಡು. ಯಾರ ಬೈಕಕ್ಕೆ ಬರ್ತಾರ, ತಗೊಂಡು ನಿನ್ನ ಜೈಲ್ಗೆ ಹಾಕ್ತಾರ, ಆಮೇಲೆ ಬೈಕಕ್ಕೆ ಹೋಗ್ಬಿಟ್ರೆ. ಸೊ ನಿನ್ನ ಎಲ್ಲ ನುಡಿಯಲ್ಲೂ ಗಟ್ಟೆಗಳ್ರಿ, ಅದು ಮನೆಯಲ್ಲಾಗಲಿ, ಮಕ್ಕಳ ಜೊತೆ ಆಗಲಿ, ಗಂಡಿನ ಜೊತೆ ಆಗಲಿ, ಹೆಂಡತಿ ಜೊತೆ ಆಗಲಿ, ಸಭೆಯಲ್ಲಾಗಲಿ, ವಿಶ್ವಾಸಿಗಳ ಜೊತೆ ಆಗಲಿ, ಪಾಸ್ಟರ್ ಜೊತೆ ಆಗಲಿ, ಎಲ್ಲ ನುಡಿಗಳಲ್ಲೂ ಗಟ್ಟೆಗಳ್ರಿ, ಎಲ್ಲ ನುಡಿಗಳಲ್ಲೂ ತಿಳುವಳಿಕೆಯಲ್ಲೂ. ತಿಳುವಳಿಕೆ ಅಂದರೆ ಏನು? ನಾಲೆಜ್. ಆಮೇಲೆ ತಿಳ್ಕೊ ಮಾತಾಡಬೇಕು. ಆತ್ರಗಾರನಿಗೆ ಬುದ್ಧಿಮಟ್ಟ ಅಂತೆ, ದುಡುಕಿ ಮಾತಾಡೋದು, ಏನನ್ನ ಬಡ ಬಡ ಅಂತ ಮಾತಾಡ್ಬಿಡೋದು. ಇವರು ಏನು ವಿವೇಕ ಇಲ್ದಿರ, ತಿಳುವಳಿಕೆ ಇಲ್ದಿರ ಮಾತಾಡ್ತಾರೆ ಅಂತ ನೋಡಿದಿರಲ್ಲ. ನೀವು ದೇವ್ರ ಮಕ್ಕಳಾದಾಗ ತಿಳುವಳಿಕೆ ಉಳ್ಳವರಾಗಿರ್ಬೇಕು. ಈ ಸಭೆಗೆ ಏನಿದೆ ಗುಣ? ಎಲ್ಲ ತಿಳುವಳಿಕೆಯಲ್ಲಿ ಸಮೃದ್ಧಿ ಹೊಂದಿದ ಸಭೆ ಇದು. ಹಲ್ಲೆಲೂಯ. ನೀನು ನಾನು ಎಲ್ಲ ನುಡಿಗಳಲ್ಲಿಯೂ ಎಲ್ಲ ತಿಳುವಳಿಕೆಗಳಲ್ಲಿಯೂ ನಾವುಗಳು ಸಮೃದ್ಧಿ ಉಳ್ಳವರಾಗಿರಬೇಕು. ಆಮೇಲೆ 3 ಎಲ್ಲ ಕೃಪಾವರಗಳಲ್ಲಿಯೂ ಕೊರತೆನೇ ಇಲ್ಲ. ಯಾವ ಕೃಪಾವರನೂ ಕೊರತೆ ಇಲ್ಲ. ಸ್ತೋತ್ರ. ನಮ್ಮಲ್ಲಿ 9 ಕೃಪಾವರಗಳನ್ನು ಪ್ರಯೋಗ ಮಾಡೋರು ಇಲ್ಲಿ ಯಾರೂ ಇಲ್ಲ. ಇದೀರಾ? ದುರ್ಗುಟ್ಟು ನೋಡ್ಬೇಡ್ರಿ, ನನ್ನನ್ನು ಯಾಕೆ ನೋಡ್ತಿದ್ದೀರಾ? ನಾನು ವಾಣಿ ಅನ್ಯ ಭಾಷೆ ಮಾತಾಡ್ತೀನಿ. ಅನ್ಯ ಭಾಷೆಯ ವ್ಯಾಖ್ಯಾನ ಮಾಡೋಕ್ಕಾಗುತ್ತಾ? ನನ್ನ ಲೈಫಲ್ಲಿ 1 ಸತಿ ಮಾತ್ರ ಮಾಡಿರೋದು. ಅದಾದ್ಮೇಲೆ ನನಗೆ ಅದಕ್ಕೆ ಬಂದಿಲ್ಲ, ನನಗೆ ವರ ಇಲ್ಲ. ನನಗದು ವಾಣಿಗಳ ಅರ್ಥ ಹೇಳೋದು ಗೊತ್ತಿಲ್ಲ ನನಗೆ. ಪ್ರವಚನ ನುಡಿಬಹುದು, ರೋಗ ಸೌಖ್ಯ ಮಾಡಬಹುದು. ಆಮೇಲೆ ಇದು ವರಗಳು. ಈ ಸಭೆಯಲ್ಲಿ ಯಾವ ಕೃಪಾವರಕ್ಕೂ ಕೊರತೆ ಇರಲಿಲ್ಲ. ಆಮೇಲೆ ಎಷ್ಟಾಯ್ತು? 4ನೇದು, ಎಲ್ಲ ಕೃಪಾವರಗಳನ್ನು ಹೊಂದಿ ಕರ್ತನ ಪ್ರತ್ಯಕ್ಷತೆಗಾಗಿ ಎದುರು ನೋಡ್ತಾ ಇರುವಂಥ ಸಭೆ ಅಂದರೆ ಏನು ಗೊತ್ತಾ? ಪರ್ಫೆಕ್ಟ್ ಚರ್ಚ್ ಅಂತ. ಸಂಪೂರ್ಣವಾಗಿ ಯೇಸು ಕ್ರಿಸ್ತನ ಬರೋಣ, ಇವತ್ತಾದರೂ ನಾವು ಇಲ್ಲಿಂದ ಒಯ್ಯಲ್ಪಡ್ತೇವೆ ಎಂಬ ಸಿದ್ಧತೆಯೊಂದಿಗೆ ಎದುರು ನೋಡ್ತಾ ಇರುವ ಸಭೆ. ಕಮ್ ಆನ್ somebody shout hallelujah. ನಾನು ನೀವುಗಳು ಅದೇ ರೀತಿಯಲ್ಲಿ ಆಗಿರಬೇಕು. ಆಮೇಲೆ ಇಷ್ಟು ಹೇಳಿದಾಗ ನಮಗೆಲ್ಲ ಬಹಳ ಸಂತೋಷ ಆಯಿತು. 2 ಕೊರಿಂಥದವರಿಗೆ ಬರ್ತ ಪತ್ರಿಕೆ 12 ಈ ಸಭೆಯ ಪ್ರತ್ಯೇಕತೆ ನೋಡ್ರಿ. ನಾನು ಹಿಂಸೆಯನ್ನು ಸ್ಥಿರ ಚಿತ್ತದಿಂದ ತಾಳಿಕೊಳ್ಳುವುದರಲ್ಲಿಯೂ ಸೂಚಕ ಕಾರ್ಯಗಳನ್ನು, ಅದ್ಭುತ ಕಾರ್ಯಗಳನ್ನು, ಮಹತ್ ಕಾರ್ಯಗಳನ್ನು ನಡೆಸೋದ್ರಲ್ಲಿಯೂ ಅಪೊಸ್ತಲರಿಗಿರತಕ್ಕ ಲಕ್ಷಣಗಳು ನಿಮ್ಮ ಮಧ್ಯದಲ್ಲಿ ತೋರಿದವು. ಆಮೇಲೆ 5ನೇ ಗುಣ ಏನು ಇವ್ರದ್ದು? ಸೂಚಕ ಕಾರ್ಯ, ಮಹತ್ ಕಾರ್ಯ, ಅದ್ಭುತ ಕಾರ್ಯಗಳನ್ನು ಅಪೊಸ್ತಲರಲ್ಲಿ ಇರಬೇಕಾದ ಲಕ್ಷಣಗಳು. ಅಪೊಸ್ತಲ ಈಗ ನೆನ್ನೆ ಮೊನ್ನೆ ಅವನು ಸೇವೆನೂ ಮಾಡಿರಲ್ಲ, ಚರ್ಚಲ್ಲಿ ಒಂದು ಟೆಸ್ಟ್ ಮಣಿನೂ ಹೇಳಿರಲ್ಲ, ಅವನು ಹಾಕೊಂತಾನೆ ಅಪೊಸ್ತಲ ಅಂತ. ನಮ್ಮ ಮಲಯಾಳದಲ್ಲಾದರೆ ಅಪ್ಪೋ ಸ್ಥಳದಲ್ಲಿ ಇದ್ದವನು ಅಂತ. ಅಪ್ಪೋ ಅಂದರೆ ಅವಾಗ ಸ್ಥಳದಲ್ಲಿ ಇದ್ದವನು ಅಂತ. ಸ್ತೋತ್ರ. ಅಪೊಸ್ತಲನಂದ್ರೆ ಎಲ್ಲರೂ ಟೈಟ್ಲ್ ಹಾಕೋಣಕ್ಕಾಗಲ್ಲ. ಅದು ಅಪೊಸ್ತಲನಾಗಬೇಕಾದ್ರೆ ಲಕ್ಷಣಗಳು, ಅವನ್ ಮಹತ್ ಕಾರ್ಯ ಮಾಡುವವನಾಗಿರ್ಬೇಕು, ಅದ್ಭುತ ಕಾರ್ಯ ಮಾಡುವವನಾಗಿರ್ಬೇಕು, ಸೂಚಕ ಕಾರ್ಯ ಮಾಡುವವನಾಗಿರ್ಬೇಕು. ಹಲ್ಲೆಲೂಯ.
ಅಪೊಸ್ತಲನಿಗೆ ಇರಬೇಕಾದ ಎಲ್ಲ ಲಕ್ಷಣಗಳನ್ನು ಹೊಂದಿರುವ ಸಭೆ ಆಗಿದೆ ಕೊರಿಂಥಿಯ ಸಭೆ. ಹಲ್ಲೆಲೂಯ. ಸೊ ಈ ಸಭೆ ಕೊರಿಂಥಿಯ ಸಭೆಗೆ ಒಳ್ಳೆ ಗುಣ ಇದೆ. ನಾನು ಏನಕ್ಕೆ ಒಳ್ಳೆ ಗುಣ ಹೇಳಿದೆ? ಫಸ್ಟ್ ನಾವು ಒಳ್ಳೆ ಗುಣ ಹೇಳ್ಬಿಟ್ಟು ಆಮೇಲೆ ಅವ್ರು ಕೆಟ್ಟ ಗುಣ ಹೇಳಬೇಕು. ನಿಮ್ಮ ಒಳ್ಳೆ ಗುಣದಲ್ಲೆಲ್ಲ ಹೇಳ್ಬಿಟ್ಟು ನೀವೊಂದು ಸ್ವಲ್ಪ ಟಾಪಿಗಿದ್ದಾಗ ನಿಮ್ಮ ಕರೆಕ್ಷನ್ ಮಾಡೋಕ್ಕೆ ಈಸಿ. ಫಸ್ಟೇ ಕೆಟ್ಟ ಗುಣ ಹೇಳ್ಬಿಟ್ರೆ ಇನ್ನು ಒಳ್ಳೆ ಗುಣ ಕೇಳಕ್ಕೆ ನೀವಿರಲ್ಲ. ಇರಲಿ, ಇನ್ನೊಂದು ವಾಕ್ಯ ಹೇಳ್ಬಿಡ್ತೀನಿ ಒಳ್ಳೆ ಗುಣಗಳಲ್ಲಿ. 1 ಕೊರಿಂಥದವರಿಗೆ ಬರೆದ ಪತ್ರಿಕೆ 14ನೇ ಅಧ್ಯಾಯ 24ನೇ ವಾಕ್ಯದಿಂದ, ಆದರೆ ನೀವೆಲ್ಲರೂ ಪ್ರವರ್ತಿಸುತ್ತಿರಲು ಕ್ರಿಸ್ತ ನಂಬಿಕೆ ಇಲ್ಲದವನಾಗಲಿ ಈ ವರ ಇಲ್ಲದವನಾಗಲಿ ಒಳಗೆ ಬಂದರೆ ಅವನು ಎಲ್ಲರ ಮಾತನ್ನು ಕೇಳಿ ತಾನು ಪಾಪಿ ಎಂಬುದನ್ನು ಅರುಹನ್ನು ಹೊಂದುವನು. ಎಲ್ಲರ ಮಾತಿನಿಂದ ಪರಿಶೋಧಿತನಾಗುವೆನು. ಅವನ ಹೃದಯದ ರಹಸ್ಯಗಳು ಬಯಲಾಗುವವು ಮತ್ತು ಅಡ್ಡ ಬಿದ್ದು ದೇವರನ್ನು ಆರಾಧಿಸಿ ದೇವರು ನಿಜವಾಗ್ಲೂ ನಿಮ್ಮಲ್ಲಿದ್ದಾನೆಂದು ಪ್ರಚುರಪಡಿಸುವೆನು. See the beauty of the church, the good quality of the church. ಒಬ್ಬ ಅವಿಶ್ವಾಸಿ ಒಳಗಡೆ ಬಂದರೆ, ಇಲ್ಲಿ ಅನ್ಯ ಭಾಷೆ ಮಾತಾಡುವಾಗ ಪ್ರವದಿಸುವಾಗ ಅವರ ಒಳಗಡೆನೆ ಪಾಪದ ಕುರಿತು ಅರಿವುಂಟಾಗುತ್ತೆ. ಇವರ ಮಧ್ಯದಲ್ಲಿ ನಿಜವಾಗ್ಲೂ ದೇವರಿದ್ದಾನೆ ಎಂದು ನಂಬತಕ್ಕಂಥವರು ಅಂಥ ಕೃಪಾವರಗಳುಳ್ಳ ಸಭೆಯಾಗಿತ್ತು ಕೊರಿಂಥಿಯ ಸಭೆ. ವಾಟ್ ಎ ಬ್ಯೂಟಿಫುಲ್ ಚರ್ಚ್. ಎಂಥ ಒಳ್ಳೆ ಟೆಸ್ಟಿಮನಿ ಇರುವಂಥ ಸಭೆ. ಹಾಗಂತ ಈ ಸಭೆ ಪರ್ಫೆಕ್ಟ್ ಚರ್ಚ್ ಅಂದ್ಕೊಂಡ್ಬಿಟ್ಟಿದ್ದೀರಾ? ಗೋಧಿ ಜೊತೆಗೆ ಅಣಜಿನೂ ಬೆಳೆಯುತ್ತೆ. ಏನು ಬೆಳೆಯುತ್ತೆ? ಇಟ್ಟಾಗ ಹೇಳ್ರಿ, ಗೋಧಿ ಜೊತೆ ಏನು ಬೆಳೆಯುತ್ತೆ? ಸೋತ್ರ. ಅಯ್ಯೋ, ಅಣಜಿನೂ ಬೆಳೀತಲ್ಲ ಅಂತ